ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಕಳೆದ ಪೀರಿಯಡಲ್ಲಿ ನಾವು ಪೀರಿಯಾಡಿಕ್ ಪ್ರಾಪರ್ಟೀಸ್ಗಳನ್ನು ಮಾತಾಡ್ತಾ ಹೋದ್ವಿ. ಬೇರೆ ಬೇರೆ ಪೀರಿಯಾಡಿಕ್ ಪ್ರಾಪರ್ಟೀಸ್ಗಳನ್ನು ಮಾತಾಡಿದ್ವಿ. ಆಟಮ್ಗೆ ಸಂಬಂಧಪಟ್ಟಂತೆ ಆಟಮಿಕ್ ಸೈಜ್, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮತ್ತು ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ಇಷ್ಟನ್ನು ಮಾತಾಡಿದ್ವಿ. ಹಾಗೆ ಮಾಲಿಕ್ಯೂಲ್ನಲ್ಲಿ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಮಾತಾಡಿದ್ವಿ. ಈಗ ನಾವು ಮಾತಾಡೋಣ ಡಯಾಗನಲ್ ರಿಲೇಷನ್ಶಿಪ್. ಏನದು ಡಯಾಗನಲ್ ರಿಲೇಷನ್ಶಿಪ್? ಡಯಾಗನಲ್ ಅಂದರೆ ಗೊತ್ತಲ್ಲ, ಕರ್ಣ ಅಂತ ಕರಿತೀವಿ. ಸೊ ಸೈಡ್ ಬೈ ಸೈಡಲ್ಲಿದ್ದರೆ ಅವುಗಳನ್ನು ಸೇರಿಸಿದರೆ, ವರ್ಟೆಕ್ಸ್ಗಳನ್ನು ಸೇರಿಸಿದರೆ, ಶೃಂಗಗಳನ್ನು ಸೇರಿಸಿದರೆ ಅದನ್ನು ಬಾಹ್ಯ ಬಿಂದು, ಬಾಹ್ಯ ಬಾಹು ಅಥವಾ ಬಾಹು ಅಂತ ಕರಿತೀವಿ. ಅದು ಬಿಟ್ಟು ಮಧ್ಯದಲ್ಲಿ ಸೇರಿಸಿದರೆ ಅದನ್ನು ಡಯಾಗನಲ್ ಅಂತ ಕರಿತೀವಲ್ಲ. ಸೊ ಡಯಾಗನಲ್ ಅಂದರೆ ಅರ್ಥ ನೇರವಾಗಿರೋದು, ಅಕ್ಕಪಕ್ಕದಲ್ಲಿ ಅಥವಾ ಈ ಥರ ಅಲ್ಲ, ಸೈಡಲ್ಲಿರುವಂಥದ್ದನ್ನು. ಇಟ್ ರೆಫರ್ಸ್ ಟು ದ ರಿಸೆಂಬ್ಲೆನ್ಸ್. ಡಯಾಗನಲ್ ರಿಲೇಷನ್ಶಿಪ್ ಅಂದರೆ ಏನಪ್ಪ ಅಂದರೆ ಇದೊಂದು ರಿಸೆಂಬ್ಲೆನ್ಸ್ ಅಂದರೆ ಸೇಮ್, ಸಿಮಿಲರ್ ನೇಚರ್. ಯಾಕೆ ಬರುತ್ತೆ ಅನ್ನೋದು ನೋಡೋಣ. It refers to the resemblance in the properties of second period element with a lower right diagonally opposite member. ಕೆಳಗಡೆ ಲೈನಲ್ಲಿರುವ ಬಲಭಾಗದಲ್ಲಿರುವಂತಹ ಆಪೋಸಿಟ್ ಮೆಂಬರ್ ಜೊತೆಗೆ ಇರುವಂಥ ಪ್ರಾಪರ್ಟಿ ಯಾವುದದು? ಥರ್ಡ್ ಪೀರಿಯಡಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳ ಜೊತೆಗೆ ಇದು ರಿಲೇಷನ್ಶಿಪ್ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಲಾಂಗ್ ದ ಪೀರಿಯಡ್ ಡೌನ್ ಸೈಜ್ ಚಿಕ್ಕದಾಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗಿ ಮುಂದೆ ಹೋದ್ರೆ ಏನಾಗುತ್ತೆ? ಚಿಕ್ಕದಾಗುತ್ತೆ. ಸೊ ಮೊದಲನೇ ಎಲಿಮೆಂಟು ಮತ್ತು ಎರಡನೇ ಪೀರಿಯಡಲ್ಲಿರೋ ಎರಡನೇ ಎಲಿಮೆಂಟ್ಗಳ ಮಧ್ಯದಲ್ಲಿ ಏನಾಗುತ್ತೆ? ಸಿಮಿಲರ್ ಸೈಜ್ ಬರುತ್ತೆ. ಸಿಮಿಲರ್ ಸೈಜ್ ಬರೋದ್ರಿಂದ ಒಂದಷ್ಟು ಪ್ರಾಪರ್ಟೀಸ್, ಎಲ್ಲ ಪ್ರಾಪರ್ಟೀಸ್ ಅಲ್ಲ, ಒಂದಷ್ಟು ಪ್ರಾಪರ್ಟೀಸು ಸಿಮಿಲರ್ ಆಗಿರುತ್ತೆ. ಸೊ ಸಚ್ ಸಿಮಿಲರ್ ಪ್ರಾಪರ್ಟೀಸ್ ಅಬ್ಸರ್ವ್ಡ್ ಈಸ್ ಕಾಲ್ಡ್ ಆಸ್ ಡಯಾಗನಲ್ ರಿಲೇಷನ್ಶಿಪ್. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ, ಪೀರಿಯಡಲ್ಲಿ ಹೋಗ್ತಾ ಹೋದಾಗ ಏನಾಗುತ್ತಪ್ಪ? ಸೈಜ್ ಚಿಕ್ಕದಾಗುತ್ತೆ. ಡೌನಲ್ಲಿ ಬಂದರೆ ಏನಾಗುತ್ತೆ? ದೊಡ್ಡದಾಗುತ್ತೆ. ಈಗ ಪಕ್ಕದಲ್ಲಿ ಹೋಗೋಣ. ಒಂದು ಸೈಜ್ ಚಿಕ್ಕದಾಗ್ತಾ ಹೋಗಿದೆ, ಒಂದು ಸ್ಟೆಪ್ ಮುಂದೋದ್ರೆ ಚಿಕ್ಕದಾಯಿತು. ಕೆಳಗೆ ಬಂದರೆ ಏನಾಗುತ್ತೆ? ದೊಡ್ಡದಾಗಿದ್ದು ಮುಂದೋದ್ರೆ ಏನಾಗುತ್ತೆ? ಚಿಕ್ಕದಾಗುತ್ತೆ. ಸೊ ಅದು ಈಗ ಬಂದಾಗ ಮೊದಲನೇದಕ್ಕೆ ಮತ್ತು ಎರಡನೇದ್ರ ಲೈನಲ್ಲಿರುವ ಎರಡನೇದಕ್ಕೆ ಹೋಲಿಸಿದಾಗ ಅವುಗಳ ಸೈಜ್ಗಳು ಸಿಮಿಲರ್ ಆಗಿರುತ್ತೆ. ಈ ರೀತಿಯ ಸಿಮಿಲ್ಯಾರಿಟಿ ಇನ್ ಸೈಜ್ ಗೀವ್ಸ್ ಸಮ್ ಪ್ರಾಪರ್ಟೀಸ್ ಇನ್ ಸಿಮಿಲರ್ ಪ್ರಾಪರ್ಟೀಸ್. Such behavior is called as diagonal relationship. ನಮ್ಮ ಡೆಫಿನೇಷನ್ ಕೇಳಿಸ್ಕೊಳ್ಳಿ. It refers to the resemblance in properties of second period elements with lower right diagonally opposite member of the third period. ಒಂದು ಎಕ್ಸಾಂಪಲ್ ನೋಡೋದಾದರೆ, ಲಿಥಿಯಂ ಶೋಸ್ ಡಯಾಗನಲ್ ರಿಲೇಷನ್ಶಿಪ್ ವಿತ್ ಮೆಗ್ನೀಷಿಯಂ. ಸೊ ಲಿಥಿಯಂ ಇಲ್ಲಿದೆ ನೋಡಿ, ಇಲ್ಲಿದೆ ಎರಡನೇ ಪೀರಿಯಡಲ್ಲಿ ಮೊದಲನೇದು. ಮೆಗ್ನೀಷಿಯಮ್ ಎಲ್ಲಿದೆ? ಮೂರನೇ ಪೀರಿಯಡಲ್ಲಿ ಎರಡನೇದು. ಸೊ ಇವರಿಬ್ಬರ ಮಧ್ಯೆ ಇರೋವಂಥ ರಿಲೇಷನ್ಶಿಪ್ ಏನಪ್ಪ ಅಂದರೆ ಅದನ್ನು ನಾವು ಡಯಾಗನಲ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಇದೇ ರೀತಿ ಬೆರಿಲಿಯಂ ಮತ್ತು ಅಲ್ಯೂಮಿನಿಯಂ ಮಧ್ಯೆನೂ ಕಾಣಿಸುತ್ತೆ. ಬೆರಿಲಿಯಂ ಎರಡನೇ ಪೀರಿಯಡಲ್ಲಿದೆ, ಅಲ್ಯೂಮಿನಿಯಂ ಥರ್ಡ್ ಪೀರಿಯಡಲ್ಲಿದೆ, ಮುಂದಿದೆ. ಸೊ ಇದು ಎರಡನೇದರಲ್ಲಿದ್ದರೆ ಬೆರಿಲಿಯಮ್ಮು ಎರಡನೇದರಲ್ಲಿ ಎರಡನೇ ಲೈನಲ್ಲಿ ಎರಡನೇದು, ಅಲ್ಯೂಮಿನಿಯಮ್ಮು ಮೂರನೇ ಲೈನಲ್ಲಿ ಮೂರನೇದು. ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಲ್ಲಿ ಹಾಗೆಯೇ ಬೋರಾನ್ ಮತ್ತು ಸಿಲಿಕಾನ್ ಮಧ್ಯೆಯೂ ಕೂಡ ಈ ಥರದೊಂದು ರಿಲೇಷನ್ಶಿಪ್ ಕಾಣಿಸುತ್ತೆ. ಬೋರಾನ್ ಎರಡನೇ ಲೈನಲ್ಲಿ ಮೂರನೇದು, ಸಿಲಿಕಾನ್ ಲೈನಲ್ಲಿ ನಾಲ್ಕನೇದು. ಸೊ ಇವುಗಳ ನಡುವಿನ ರಿಲೇಷನ್ಶಿಪ್ ಲಿಥಿಯಂ ಮೆಗ್ನೀಷಿಯಂ ಮಧ್ಯೆ ಇರುವಂಥದ್ದು, ಅಥವಾ ಬೆರಿಲಿಯಂ ಅಲ್ಯೂಮಿನಿಯಂ ಮಧ್ಯೆ ಇರುವಂಥದ್ದು, ಅಥವಾ ಬೋರಾನ್ ಮತ್ತು ಸಿಲಿಕಾನ್ ನಡುವೆ ಇರತಕ್ಕಂಥ ರಿಲೇಷನ್ಶಿಪ್ ಇದೆಯಲ್ಲ, ಈ ರಿಲೇಷನ್ಶಿಪ್ಪನ್ನು ನಾವು ಏನಂತ ಕರಿತೀವಿ? ಡಯಾಗನಲ್ ರಿಲೇಷನ್ಶಿಪ್ ಅಂತೇಳಿ ಕರಿತೀವಿ. The cause for the diagonal relationship is identical radii. ಅದಕ್ಕೆ ಬೇರೆ ಇನ್ಯಾವ ಪ್ರಾಪರ್ಟೀಸ್ ಅಲ್ಲ. ಅವುಗಳದ ವೆಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಬೇರೆ ಬೇರೆ ಆಗುತ್ತೆ, ಅವೆಲ್ಲ ಬೇರೆ ಬೇರೆ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಬೇರೆ ಆಗುತ್ತೆ. ಆದರೂ ಸೈಜ್ ಒಂದೇ ಇರುವುದರಿಂದ ಕೆಲವು ಫಿಸಿಕಲ್ ಪ್ರಾಪರ್ಟೀಸು ಸೇಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಸಾಲ್ಯುಬಿಲಿಟಿ, ಅಥವಾ ಅದು ಸ್ಟೇಟ್ ಆಫ್ ದ ಮ್ಯಾಟರ್, ಇವುಗಳೆಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದೇ ರೀತಿ ಇರುತ್ತೆ. ಸೊ like polarizing power, electronegativity and electropositive characters becomes similar. Such properties are called as diagonal relationship. ಓಕೆನಾ? ಇದನ್ನು ಕೇಳ್ತಿರ್ತಾರೆ, 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಹೇಳೋದಕ್ಕೆ ಸಿದ್ಧರಾಗಿ. ಇನ್ನು ನೋಡೋಣ ಅನಾಮಲಸ್ ಪ್ರಾಪರ್ಟಿ. ವರ್ಡ್ ಹೇಳ್ತೀನಿ ನಿಮಗೆ. ಅನಾಮಲಸ್ ಅಂದರೆ ಅರ್ಥ ಏನು ಅಂತ. ಅನಾಮಲಸ್ ಅಂತಂದರೆ ವೈರುಧ್ಯ ಅಂತೇಳಿ ಕರೀತಾರೆ. ಇದಕ್ಕೆ ಅಂದರೆ ವೈರುಧ್ಯ ಅಂದರೆ ಮಾಮೂಲಿಯಾಗಿರೋದಕ್ಕಿಂತ ಭಿನ್ನವಾಗಿರೋದು. ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಒಂದು ಫ್ಯಾಮಿಲಿ ತಗೊಂಡ್ರೆ, ಫ್ಯಾಮಿಲಿನಲ್ಲಿ 4 ಜನ ಮಕ್ಕಳಿದ್ದಾರೆ. ಈಗೆಲ್ಲ ರೇರು ಅಂದ್ಕೊಳ್ಳಿ, 4 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ 4 ಜನರಲ್ಲಿ ಏನಿರುತ್ತೆ? ಒಂದಷ್ಟು ಪ್ರಾಪರ್ಟೀಸು ಸಿಮಿಲರ್ ಆಗಿರುತ್ತೆ. ಅದನ್ನು ನೋಡಿ ಗುರುತಿಸ್ಬೋದು, ನೀವು ಅವ್ರ ಮಕ್ಕಳಲ್ವಾ ಅಂತ ಕೇಳೋ ಮಟ್ಟಿಗೆ ಇರುತ್ತೆ. ಏಕೆಂದರೆ ಅವರಿಬ್ಬರ ಮಧ್ಯದಲ್ಲಿ ಅಥವಾ 3 ಜನದ ಮಧ್ಯದಲ್ಲಿ ಒಂದೇ ರೀತಿಯ ಸಿಮಿಲ್ಯಾರಿಟೀಸ್ ಇರುತ್ತೆ. ಸೊ ಸಿಮಿಲ್ಯಾರಿಟೀಸ್ ಇದೆ ಅಂದ ತಕ್ಷಣ ಎಲ್ಲವೂ ಸಿಮಿಲರ್ ಆಗಿರಲ್ಲ, ಕೆಲವುಗಳು ವೈರುಧ್ಯವಾಗಿರುತ್ತೆ.
ಒಂದು ಸಣ್ಣ ಎಕ್ಸಾಂಪಲ್, ಈಗ ನಿಮಗೆಲ್ರಿಗೂ ಗೊತ್ತಿರೋ ರೀತಿಯಿಂದ ನೋಡಿದ್ರೆ ರಾಜ್ಕುಮಾರನ ಮಕ್ಕಳು 4 ಜನ ಮಕ್ಕಳಿದ್ದಾರೆ. ಅವ್ರದ್ದು ಎಲ್ಲರದ್ದು ಮೂಗು ಉದ್ದ ಉಂಟು. ಸೊ ಅದರಿಂದ ರಾಜ್ಕುಮಾರ್ ಫ್ಯಾಮಿಲಿ ಅಂತ ಗುರುತಿಸ್ಬೋದು. ಆದರೆ ಒಂದಷ್ಟು ವೈರುಧ್ಯಗಳು ಕಾಣಿಸುತ್ತವೆ. ಸೊ ಪುನೀತ್ ರಾಜ್ಕುಮಾರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ವ್ಯಾನ್ ಕಂಪೇರ್ಡ್ ವಿತ್ ಅದರ್ಸ್. ರಾಘವೇಂದ್ರ ರಾಜ್ಕುಮಾರ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ ವೆನ್ ಕಂಪೇರ್ಡ್ ವಿತ್ ಅದರ್ಸ್. ಸೊ ಸಚ್ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ದ ಡಿವಿಯೇಷನ್ ಫ್ರಮ್ ದ ಕಾಮನ್ ನೇಚರ್. ದೋಸ್ ಆರ್ ಕಾಲ್ಡ್ ಆಸ್ ಅನಾಮಲಸ್ ಪ್ರಾಪರ್ಟೀಸ್. ಓಕೆ, ಇಲ್ಲಿ ಮಾತಾಡಲಾ? ಅನಾಮಲಸ್ ಅಂದರೆ ಬೇರೆ ಆಗಿರುವಂಥದ್ದು, ಡಿವಿಯೇಷನ್ ಅಂತಂದರೆ ಭಿನ್ನತೆ ಉಂಟಾಗುವಂಥದ್ದು. ಡಿವಿಯೇಷನ್ ಆಫ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ ವೆನ್ ಕಂಪೇರ್ಡ್ ವಿತ್ ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್. ಸೊ ಇನ್ನೊಮ್ಮೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಗ್ರೂಪ್ ಅಂದರೆ ಉದಾಹರಣೆಗೆ ಈಗ ವರ್ಟಿಕಲ್ ಲೈನು ಹೈಡ್ರೋಜನ್, ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಮ್ನ ಒಂದು ಗ್ರೂಪ್ ಅಂತ ಕರಿತೀವಿ. ಇದರಲ್ಲಿ 2ನೇ ಪೀರಿಯಡ್ ಎಲಿಮೆಂಟ್ ಯಾವುದು? ಲೀಥಿಯಂ. ಹಾಗೆ ಮುಂದಿನ ಗ್ರೂಪ್ ಬರೋಣ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ ಅಂತ ಇದೆ. ಈ ಗ್ರೂಪ್ನಲ್ಲಿ ಬೆರಿಲಿಯಂ ಇದೆಯಲ್ಲ, ಅದು 2ನೇ ಪೀರಿಯಡಲ್ಲಿರ್ತಕ್ಕಂಥ ಎಲಿಮೆಂಟು. ಈ 2ನೇ ಪೀರಿಯಡಲ್ಲಿರ್ತಕ್ಕಂಥ ಎಲಿಮೆಂಟುಗಳು ಅದೇ ಗ್ರೂಪ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳಿಗೆ ಹೋಲಿಸಿದ್ರೆ ಏನಾಗಿರಬೇಕು? ಸಿಮಿಲರ್. ಯಾಕೆ ಹೇಳಿ? ಫ್ಯಾಮಿಲಿ ಅಂತ ಕರೆದಿದ್ದೀವಲ್ಲ ಅವನ್ನ. ಗ್ರೂಪ್ನಲ್ಲಿರ್ತಕ್ಕಂಥ ಪ್ರಾಪರ್ಟೀಸು ಸಿಮಿಲರ್ ಆಗಿರುತ್ತೆ. ಆದರೂ ಈ ಎರಡು ಎಲಿಮೆಂಟ್ಗಳಿದಾವಲ್ಲ, ಮೊದಲನೇ ಪೀರಿಯಡ್ 2ನೇ ಪೀರಿಯಡಲ್ಲಿರ್ತಕ್ಕಂಥ ಎಲಿಮೆಂಟ್ಗಳು ಲಿಥಿಯಂ ಇರ್ಬೋದು, ಬೆರಿಲಿಯಂ ಇರ್ಬೋದು, ಅಥವಾ ಮುಂದೋದರೆ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಇವುಗಳೇನು ಮಾಡುತ್ತೆ ಅಂದರೆ ಡಿಫ್ರೆಂಟ್ ಆಗಿರೋಂಥ ಪ್ರಾಪರ್ಟೀಸನ್ನು ತೋರಿಸುತ್ತದೆ, ಎಕ್ಸಿಬಿಟ್ ಮಾಡುತ್ತೆ ವೆನ್ ಕಂಪೇರ್ ವಿತ್ ದ ಅದರ್ ಮೆಂಬರ್ಸ್. ಉದಾಹರಣೆಗೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ತೊಗೊಂಡ್ರೆ ಇಲ್ಲಿ ಕಾರ್ಬನನ್ನು ತೊಗೊಳ್ಳೋಣ. ಸೊ ಕಾರ್ಬನ್ ಈಸ್ ನಾನ್ ಮೆಟಲ್, ವೆರ್ ಆ್ಯಸ್ ಸಿಲಿಕಾನ್, ಜರ್ಮೇನಿಯಂ ಆರ್ ಮೆಟಲಾಯ್ಡ್ಸ್. ಇವುಗಳಿಗೆ ಹೋಲಿಸಿದರೆ ಇವುಗಳನ್ನ ನಾವು, ಅಥವಾ ಬೋರಾನ್ ತೊಗೊಂಡ್ರೆ ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಟ್ಯಾಲಿಯಂ ಇದೆಯಲ್ಲ, ಅವೆಲ್ಲವೂ ಮೆಟಲ್ಸು. ಬೋರಾನ್ ಬಂದುಬಿಟ್ಟು ನಾನ್ ಮೆಟಲ್. ಸೊ ಈ ರೀತಿಯಲ್ಲಿ ಒಂದು ಡಿವಿಯೇಷನನ್ನು ತೋರಿಸುತ್ತೆ. ಇಲ್ಲಿ ನೈಟ್ರೋಜನಿಗೆ ಬಂದರೆ, ನೈಟ್ರೋಜನ್ ಫ್ಯಾಮಿಲಿ ಬಂದರೆ, ನೈಟ್ರೋಜನ್ ಇಸ್ ಗೇಷಿಯಸ್. ಉಳಿದವೆಲ್ಲವೂ ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್ ಅವೆಲ್ಲವೂ ಸಾಲಿಡ್ ಸ್ಟೇಟಲ್ಲಿರುತ್ತೆ. ಆಕ್ಸಿಜನ್ನಲ್ಲೂ ಅದೇ ರೀತಿ ಆಗುತ್ತೆ. ಈ ರೀತಿಯಲ್ಲಿ ಡಿವಿಯೇಷನನ್ನು ಕಾಣ್ತೀವಿ. ಸಚ್ ಡಿವಿಯೇಷನ್ಸ್ ಆರ್ ಕಾಲ್ಡ್ ಆ್ಯಸ್ ಅನಾಮಲಸ್ ಪ್ರಾಪರ್ಟೀಸ್. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಡಿವಿಯೇಷನ್ ಆಫ್ ಪೀರಿಯಡಿಕ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ವೆನ್ ಕಂಪೇರ್ಡ್ ವಿತ್ ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಈಸ್ ಕಾಲ್ಡ್ ಅನಾಮಲಸ್ ಪ್ರಾಪರ್ಟಿ. ಸೊ ಇದಕ್ಕೆ ಕಾರಣ ಏನು? ಅನಾಮಲಸ್ ಪ್ರಾಪರ್ಟಿ ಇಸ್ ಡ್ಯೂ ಟು ಕಂಪ್ಯಾರಿಟಿವ್ಲಿ ಸ್ಮಾಲರ್ ಸೈಜ್. 2ನೇ ಪೀರಿಯಡಲ್ಲಿರ್ತಕ್ಕಂಥ ಎಲಿಮೆಂಟ್ಗಳ ಸೈಜು ಚಿಕ್ಕದಾಗಿರುತ್ತೆ. ಕೆಳಗಡೆ ಹೋಗ್ತಿದ್ದು ದೊಡ್ಡದಾಗುತ್ತಲ್ಲ, ಸೊ ಇದು ಚಿಕ್ಕದಾಗಿರುತ್ತೆ ಕಂಪ್ಯಾರಿಟಿವ್ಲಿ. ಎರಡನೇದೇನಪ್ಪ ಅಂದರೆ ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್. ಸೊ 2ನೇ ಪೀರಿಯಡ್ ಎಲಿಮೆಂಟಲ್ಲಿ ಅಂದರೆ 2D ಅಂತ ಆರ್ಬಿಟಲ್ಲೇ ಇಲ್ಲ, 1Dನೂ ಇಲ್ಲ ಬಿಡಿ, ಅವುಗಳ ಎರಡೇ ಇರೋದ್ರಿಂದ ಅವುಗಳು ಹೆಚ್ಚು ಮಾತಾಡಲ್ಲ. ಸೊ ಗುರುತಿಸ್ಲಿಕ್ಕೆ ಆಗುವಂಥದ್ದು 2ನೇ ಪೀರಿಯಡಲ್ಲಿರ್ತಕ್ಕಂಥ 6 ಎಲಿಮೆಂಟ್ಗಳನ್ನು ಗುರುತಿಸ್ಬೋದು. ಈ 6 ಎಲಿಮೆಂಟ್ಗಳಲ್ಲಿ 2D ಆಗಿರೋದ್ರಿಂದ, ಸೊ 2D ಆರ್ಬಿಟಲ್ ಇರೋದ್ರಿಂದ ಅವುಗಳು ಅನಾಮಲಸ್ ಪ್ರಾಪರ್ಟೀಸನ್ನು ತೋರಿಸುತ್ತೆ. ಓಕೆನಾ? ಈಗ ನಾವು ಒಂದಷ್ಟು ಕೆಮಿಕಲ್ ಪ್ರಾಪರ್ಟೀಸನ್ನು ಮಾತಾಡೋಣ. ಇಲ್ಲಿವರೆಗೂ ನಾವು ಮಾತಾಡಿದ್ದು ಫಿಸಿಕಲ್ ಪ್ರಾಪರ್ಟೀಸನ್ನು ಸ್ವಲ್ಪ ಮೇಜರಾಗಿ ಗಮನ ಕೊಟ್ವಿ. ಈಗ ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡೋಣ. ವೆಲೆನ್ಸಿ. ಏನು ವೆಲೆನ್ಸಿ ಅಂದರೆ ಹೈಸ್ಕೂಲಲ್ಲಿ ಓದಿದ್ದೀರಾ. ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆರ್ ಕಾಲ್ಡ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಒಂದು ಆರ್ಬಿಟಲ್ನಲ್ಲಿ ಒಂದು ಆಟಮನ್ನು ತಗೊಂಡ್ರೆ ಆಟಮ್ನ ಅತ್ಯಂತ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ವೆಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ದ ವೆಲೆನ್ಸಿ ಆಫ್ ಅನ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ಕಂಬೈನಿಂಗ್ ಕೆಪಾಸಿಟಿ. ವೆಲೆನ್ಸ್ ಬೇರೆ, ವೆಲೆನ್ಸಿ ಬೇರೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ವೆಲೆನ್ಸ್ ಅಂತಂದರೆ ಔಟರ್ ಮೋಸ್ಟ್ ಆರ್ಬಿಟಲ್ನಲ್ಲಿರೋ ಎಲೆಕ್ಟ್ರಾನ್ಗಳು. ವೆಲೆನ್ಸಿ ಅಂತಂದರೆ ಕಂಬೈನಿಂಗ್ ಕೆಪಾಸಿಟಿ, ಬಾಂಡಿಂಗ್ ಕೆಪಾಸಿಟಿ. ದ ವೆಲೆನ್ಸಿ ಆಫ್ ಅನ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆಸ್ ಕಂಬೈನಿಂಗ್ ಕೆಪಾಸಿಟಿ. ಉದಾಹರಣೆಗೆ ಹೈಡ್ರೋಜನ್ ತೊಗೊಂಡ್ರೆ ಹೈಡ್ರೋಜನ್ ಏನು ಮಾಡುತ್ತೆ? ಒಂದು ಕ್ಲೋರಿನ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ. ಒಂದು ಹೈಡ್ರೋಜನ್ನು ಒಂದು ಸೋಡಿಯಂ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಸೊ ಕಂಬೈನಿಂಗ್ ಕೆಪಾಸಿಟಿ ಆಫ್ ಹೈಡ್ರೋಜನ್ ಇಸ್ 1, ದೇರ್ಫೋರ್ ಇಸ್ ಕಾಲ್ಡ್ ಆಸ್ ಮಾನೋವೆಲೆಂಟ್ ಅಂತ ಕರಿತೀವಿ. ಅದೇ ಕಾರ್ಬನನ್ನು ತಗೊಳ್ಳಿ. ಕಾರ್ಬನ್ ಏನು ಮಾಡುತ್ತೆ? 4 ಹೈಡ್ರೋಜನ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ. ಸೊ CH4 ಅಂತೇಳಿ ನೋಡಿದ್ದೀರಲ್ಲ, ಸೊ CH4 ಅಂತ ಬಾಂಡ್ ಮಾಡ್ಕೊಳ್ಳುತ್ತೆ. ದೇರ್ಫೋರ್ ಕಂಬೈನಿಂಗ್ ಕೆಪಾಸಿಟಿ ಆಫ್ ಕಾರ್ಬನ್ ಇಸ್ 4, ಟೆಟ್ರಾವೆಲೆಂಟ್ ಅಂತ ಕರಿತೀವಿ. ನೈಟ್ರೋಜನ್ನು 3 ಹೈಡ್ರೋಜನ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳುತ್ತೆ, NH3, ಅಮೋನಿಯಾ ಅಂತ ಕರಿತೀರಲ್ಲ ಆ ರೀತಿಯಲ್ಲಿ. ಸೊ ಆಕ್ಸಿಜನ್ ತೊಗೊಂಡ್ರೆ 2 ಹೈಡ್ರೋಜನ್ ಜೊತೆಗೆ ಬಾಂಡ್ ಮಾಡ್ಕೊಳುತ್ತೆ, H2O. ಸೊ ಒಂದು ಆಕ್ಸಿಜನ್ಗೆ 2 ಹೈಡ್ರೋಜನ್ ಬೇಕು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಕಂಬೈನಿಂಗ್ ಕೆಪಾಸಿಟಿ. ದ ನಂಬರ್ ಆಫ್ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಡಿಟರ್ಮೈನ್ ದ ವೆಲೆನ್ಸಿ. ಇಲ್ಲಿರ್ತಕ್ಕಂಥ ವೆಲೆನ್ಸ್ ಎಲೆಕ್ಟ್ರಾನ್ಗಳು ವೆಲೆನ್ಸಿಯನ್ನು ಡಿಫೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ವರ್ಡ್ ಬಂದಿರೋದು ವೆಲೆನ್ಸಿ ಅಂತೇಳಿ. ಸೊ ವೆಲೆನ್ಸಿಗೂ ಮತ್ತು ಗ್ರೂಪಿಗೂ ತುಂಬ ರಿಲೇಷನ್ಶಿಪ್ ಇದೆ. ಸೊ ನೋಡ್ಕೊಳ್ಳಿ, 1ನೇ ಗ್ರೂಪಲ್ಲಿರ್ತಕ್ಕಂಥ ಎಲಿಮೆಂಟ್ಗಳ ವೆಲೆನ್ಸಿ 1 ಆಗಿರುತ್ತೆ. 2ನೇ ಗ್ರೂಪ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳ ವೆಲೆನ್ಸಿ 2 ಆಗಿರುತ್ತೆ. 3ನೇ ಗ್ರೂಪ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳ ವೆಲೆನ್ಸಿ 3. ಇದು ಹಂಗೆ ಕಂಟಿನ್ಯೂ ಆಗುತ್ತೆ ಅಂದ್ಕೋಬೇಡಿ. 4ರಲ್ಲಿದ್ದರೆ 4 ಇರುತ್ತೆ.
5ನೇ ಗ್ರೂಪಿಗೆ ಬನ್ನಿ, ಅಂದರೆ ಅಲ್ಲಿ ಇದು ಅಂತ ಕರೆಯೋದಿಲ್ಲ, ಅದನ್ನು ನೈಟ್ರೋಜನ್ ಫ್ಯಾಮಿಲಿಗೆ ಬರೋಣ. ಅಲ್ಲಿ ಬಂದರೆ ಆ ವೆಲೆನ್ಸಿ ಬಂದ್ಬಿಟ್ಟು 3 ಒಂದು ಕಡಿಮೆ ಆಗುತ್ತೆ, ಏಕೆಂದರೆ ಪೇರಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಒಂದು ಎಲೆಕ್ಟ್ರಾನ್ಗಳು ಪೇರ್ ಆಗಿಬಿಡುತ್ತೆ ಅಲ್ಲಿ, ಉಳಿದು ಇದು 3 ಮಾತ್ರ ಉಳಿಯುತ್ತೆ. ಆದ್ದರಿಂದ ಅವು 3 ವೆಲೆನ್ಸಿಯನ್ನು ಬಾಂಡಿಂಗ್ ಕೆಪಾಸಿಟಿಯನ್ನು ತೋರಿಸುತ್ತೆ ನೈಟ್ರೋಜನ್ನು, ಆದ್ದರಿಂದ NH3 ಬರುತ್ತೆ. ಆಕ್ಸಿಜನ್ ಫ್ಯಾಮಿಲಿಗೆ ಬಂದರೆ ಅದರದ್ದು 2 ವೆಲೆನ್ಸಿಯನ್ನು ತೋರಿಸುತ್ತೆ. ಫ್ಲೋರಿನಿಗೆ ಬಂದರೆ ಫ್ಲೋರಿನ್ ಫ್ಯಾಮಿಲಿ ಅಥವಾ ಹ್ಯಾಲೋಜನ್ಸ್ ಅಂತೇಳಿ ಕರಿತೀವಿ, ಅವುಗಳಿಗೆ ಬಂದರೆ 1. ಮತ್ತು ಕೊನೆಯಲ್ಲಿರ್ತಕ್ಕಂಥ ನೋಬೆಲ್ ಗ್ಯಾಸ್ಗಳು ಬಂದರೆ 0, ಅಂದರೆ ಅದು ಯಾರ ಜೊತೆಗೂ ಸೇರಿಕೊಳ್ಳೋದೇ ಇಲ್ಲ. ಸೊ ಈ ರೀತಿಯಲ್ಲಿ ಕಂಬೈನಿಂಗ್ ಕೆಪಾಸಿಟಿ ಮತ್ತು ಪೀರಿಯಡ್ ಗ್ರೂಪಿಗೂ ಒಂದು ರಿಲೇಷನ್ಶಿಪ್ ಇದೆ, ಅದನ್ನು ತಿಳ್ಕೊಳ್ಬೇಕು. ಓಕೆನಾ? ಇನ್ನು ಎಲೆಕ್ಟ್ರೋಪಾಸಿಟಿವ್ ಅಂದರೆ ಏನು ಆಲ್ರೆಡಿ ಮಾತಾಡಿದ್ದೆ ನಾನು. ದ ಟೆಂಡೆನ್ಸಿ ಆಫ್ ಅನ್ ಎಲಿಮೆಂಟ್ ಟು ಲೂಸ್ ಎಲೆಕ್ಟ್ರಾನ್, ಅಂದರೆ ಎಲೆಕ್ಟ್ರಾನನ್ನು ಕಳ್ಕೊಳ್ಳೋಂಥ ನೇಚರನ್ನು ನಾವು ಏನಂತ ಕರಿತೀವಿ, ಎಲೆಕ್ಟ್ರೋಪಾಸಿಟಿವ್ ನೇಚರ್ ಅಂತ ಕರಿತೀವಿ. ಎಲೆಕ್ಟ್ರೋನೆಗೆಟಿವಿಟಿಗೆ ಆಪೋಸಿಟ್ ಅಷ್ಟೇ. ಅಲ್ಲಿ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಮಾತಾಡ್ತೀವಿ, ಇಲ್ಲಿ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಮಾತಾಡ್ತೀವಿ. ಆ್ಯಂಡ್ ಫಾರ್ಮ್ ಪಾಸಿಟಿವ್ ಅಯಾನ್ ಅಥವಾ ಕೇಟಯಾನ್ ಈಸ್ ಕಾಲ್ಡ್ ಎಲೆಕ್ಟ್ರೋಪಾಸಿಟಿವ್. ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ಮೆಟಾಲಿಕ್ ನೇಚರ್ ಅಂತ ಕರಿತೀವಿ. ಎಲ್ಲ ಮೆಟಲ್ಗಳು ಈ ರೀತಿ ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳುತ್ತವೆ. ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಂಡ್ ಇನ್ಕ್ರೀಸ್ ಇನ್ ಸೈಜ್. ಇದು ಕೂಡ ಕ್ಯಾಶುಯಲ್ ಆಗಿ ಮಾಮೂಲಿಯಾಗಿ ಇರುವಂಥದ್ದು. ದ ಎಲೆಕ್ಟ್ರೋಪಾಸಿಟಿವ್ ಆರ್ ಮೆಟಾಲಿಕ್ ಕ್ಯಾರೆಕ್ಟರ್ increases down the group due to increase in atomic size and decrease in effective ionization enthalpy. ಕೆಳಗಡೆ ಬರ್ತಾ ಹೋದಾಗ ಕಡಿಮೆ ಆಗೋದ್ರಿಂದ ಮೆಟಾಲಿಕ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್? ಎಲೆಕ್ಟ್ರೋಪಾಸಿಟಿವ್ ಆರ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಇನ್ನು ಕೆಮಿಕಲ್ ರಿಯಾಕ್ಟಿವಿಟಿ ಬಂದರೆ, ಸೊ ರಿಯಾಕ್ಟಿವಿಟಿ ಅಂದರೆ ಅರ್ಥ ಹೆಚ್ಚು ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ, ಯಾರ ಜೊತೆಗೆ ತುಂಬ ರಿಯಾಕ್ಟ್ ಮಾಡುತ್ತೆ, ಯಾಕೆ ರಿಯಾಕ್ಟ್ ಮಾಡುತ್ತೆ ನೋಡ್ತಾ ಹೋದರೆ, ಸೊ ಒಂದು ಪೀರಿಯಾಡಿಕ್ ಟೇಬಲ್ನಲ್ಲಿ ಹೋದರೆ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಈಸ್ ಡ್ಯೂ ಟು ದೇರ್ ಎಲೆಕ್ಟ್ರೋಪಾಸಿಟಿವ್ ನೇಚರ್. ಆ್ಯಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್, ಹೆನ್ಸ್ ದ ಕೆಮಿಕಲ್ ರಿಯಾಕ್ಟಿವಿಟಿ. ಸೊ ಕೆಮಿಕಲ್ ರಿಯಾಕ್ಟಿವಿಟಿ ಎಲೆಕ್ಟ್ರೋಪಾಸಿಟಿವ್ ರಿಲೇಷನ್ಶಿಪ್ ಇದೆ, ಆದ್ದರಿಂದ ಕೆಮಿಕಲ್ ರಿಯಾಕ್ಟಿವಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಂತ ಹೇಳಿ ಇದು ಕಂಟಿನ್ಯೂಸ್ ಚೇಂಜ್ ಆಗಲ್ಲ. ದ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ along the period it gradually decreases and finally increases. ಕೊನೆಗೆ ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ರೀತಿಯಲ್ಲಿ. ಸೊ ಫಸ್ಟ್ ಕಡಿಮೆ ಆಗಿ ಆಮೇಲೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೋಬೆಲ್ ಗ್ಯಾಸ್ಗಳಂತೂ ಯಾರ ಜೊತೆಗೂ ರಿಯಾಕ್ಟ್ ಮಾಡಲ್ಲ. ಸೊ ದಿಸ್ ಈಸ್ ಅಬೌಟ್ ಕೆಮಿಕಲ್ ರಿಯಾಕ್ಟಿವಿಟಿ. ಸೊ ಇಲ್ಲಿವರೆಗೂ ನಾವು ಪೀರಿಯಾಡಿಕ್ ಪ್ರಾಪರ್ಟೀಸನ್ನು ಕಲ್ತ್ಕೊಂಡ್ವಿ, ಅಥವಾ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸನ್ನು ಕಲ್ತ್ಕೊಂಡ್ವಿ. ಸೊ ಥ್ಯಾಂಕ್ ಯು.